ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮ ಹತ್ರ ಸಾಲ್ಟ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ನೀವು ಈ ಒಂದು ಸಾಲ್ಟ್ ರೀಡಿಂಗಿಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ಈ ಸಾಲ್ಟ್ ರೀಡಿಂಗ್ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಅದರಿಂದ ಇವತ್ತು ನಾನು ನಿಮಗೋಸ್ಕರ ಸಾಲ್ಟ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಎಷ್ಟು ಮೆಸೇಜಸ್ ಏನಾದರೂ ಬರ್ಬೋದು. ಮೆಸೇಜಸ್ ಇದು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ಒಬ್ರಿಗೆ ಮಾತ್ರ, ಇಬ್ಬರಿಗೆ ಮಾತ್ರ ಅಲ್ಲ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಯಾವುದು ರಿಲೇಟಬಲ್ ಅನಿಸುತ್ತೆ ಅದನ್ನು ತೊಗೊಳ್ಳಿ. ನಿಮಗೆ ಇದು ರಿಲೇಟಬಲ್ ಅನಿಸಲ್ಲ ಅಂದರೆ ತೊಗೋಬೇಡಿ. ಓಕೆ. ಸೊ ಈ ಒಂದು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅದು ಒಂದು ಕಾರಣ ಇದೆ. ನಿಮಗೆ ಮೆಸೇಜ್ ತಲುಪಬೇಕಾಗಿದೆ, ಅದರಿಂದ ದೈವದಿಂದ ನಿಮಗೆ ಮೆಸೇಜಸ್ ಬರ್ತಾ ಇದೆ. ಓಪನ್ ಮೈಂಡೆಡ್ನೆಸ್ನ ಇಟ್ಕೊಳ್ಳಿ. ಹಾಗೂ ಟ್ಯಾರೋ ರೀಡಿಂಗ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಇನ್ನು ಏನೇನು ಮೆಸೇಜಸ್ ನಿಮಗೆ ಸಿಗಬೇಕಾಗಿದೆ ಅಂತ ನಾನು ರೀಡಿಂಗ್ ಮುಖಾಂತರವಾಗಿ ಹೇಳ್ತಾ ಬರ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಲೆಟ್ ಮೀ ಸ್ಟಾರ್ಟ್. ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಹೌ ಯು ಸಪೋರ್ಟ್ ಮೀ. ನಾನಿವತ್ತು ರೋಸ್ ಪೆಟಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸಾಲ್ಟ್ ರೀಡಿಂಗ್ನಲ್ಲಿ. ಸೊ ದ್ಯಾಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಮೆಸೇಜಸ್ ಏನಾದ್ರು ಇದೆ ಅಂದರೆ ನಮಗೆ ಸಿಗುತ್ತೆ. ಓಕೆ. ನಿಮಗೇನಾದರೂ ಇಮೇಜ್ ಕಾಣ್ತಾ ಇದ್ದರೆ ನೀವು ಅದನ್ನು ಹೇಳ್ಬೋದು. ನಾನಿಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪೀಕಾಕ್ನ ನೋಡ್ತಾ ಇದ್ದೀನಿ. ಫೆದರ್ಸ್ ಓಪನ್ ಆಗಿರುವಂಥ ಬ್ಯೂಟಿಫುಲ್ ಪೀಕಾಕ್ ಕಾಣ್ತಾ ಇದೆ. ಇದರ ಅರ್ಥ ಏನಂದರೆ ನಿಮ್ಮ ಲೈಫ್ನಲ್ಲೂ ಕೂಡ ನೀವು ಯಾವ ವಿಷಯವಾಗಿ ಬಿಡುಗಡೆ ಸಿಗ್ತಾ ಇಲ್ಲ, ಹಾಗೂ ನನಗೆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗ್ತಾ ಇಲ್ಲ, ನನಗೆ ಫ್ರೀಡಮ್ ಇಲ್ಲ, ನನಗೆ ಆ ಒಂದು ವಿಷಯದಲ್ಲಿ ಒಂದು ಕಟ್ಟಾಕಿರುವಂಥ ಇಕ್ಕಟ್ಟಿನ ಪರಿಸ್ಥಿತಿ ಇತ್ತು ಅಥವಾ ಇದೆ ಅನ್ನುವಂಥ ಭಾವನೆ ಇದೆ ಅಂದರೆ ಆ ವಿಷಯದಲ್ಲಿ ನೀವು ಇನ್ನೊಂದು ಫ್ಯೂ ಮೋರ್ ಮಂತ್ಸ್ನಲ್ಲಿ ಬ್ಯೂಟಿಫುಲ್ ಚೇಂಜಸ್ನ ನೋಡ್ತೀರಾ. ಮತ್ತು ನಾನೊಂದು ದೀಪದ ಇಮೇಜ್ನ ನೋಡ್ತಾ ಇದ್ದೀನಿ. ಸೊ ಇದರ ಅರ್ಥ ಏನಂದರೆ, ಅಫ್ಕೋರ್ಸ್ ದೀಪ, ಲೈಟ್ ಈಸ್ ಆಲ್ ಅಬೌಟ್ ಕತ್ತಲಿಂದ ಬೆಳಕಿಗೆ ಬರುವಂಥ ಒಂದು ಗಳಿಗೆ ಬಂದಿದೆ ನಿಮಗೆ. ಕೆಲವರಿಗೆ ಆ ಒಂದು ಅನುಭವ ಕೂಡ ಆಗುತ್ತೆ. ಯಾವ ವಿಷಯದಲ್ಲಿ ಸೋಲು ಅಥವಾ ಒಂದು ನೋವು, ಮನಸ್ತಾಪಗಳು ಅಥವಾ ಒಂದು ಡಿಪ್ರೆಸ್ಡ್ ಎನರ್ಜಿನಲ್ಲಿ ನೀವು ಇದ್ದೀರಾ ಅಂದರೆ ಆ ವಿಷಯವಾಗೂ ಬಿಡುಗಡೆ ಸಿಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ನಿಮಗೇನಾದರೂ ಇಮೇಜ್ ಕಾಣುತ್ತೆ ಅಂದರೆ ನೀವು ಕಮೆಂಟ್ ಮಾಡಬಹುದು. ಮತ್ತು ನಾನು ಒಂದು ಚಕ್ರದ ಸಿಂಬಲ್ ನೋಡ್ತಾ ಇದ್ದೀನಿ. ಅದು ಕೂಡ ಇಂಡಿಕೇಟ್ ಏನು ಮಾಡ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಬಿಡುಗಡೆ ಸಿಗ್ತಾ ಇಲ್ಲ, ಅಥವಾ ಬಲಿ ಆಗ್ಬಿಟ್ನೇನೋ, ಅಥವಾ ಒಂದು ರಾಂಗ್ ಡೆಸಿಷನ್ ತೊಗೊಂಡೇನೋ, ನೀವೇ ಒಂದು ಸೈಕಲ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ವಿಚಾರ ನೋಡ್ತಾ ಇದ್ದೀನಿ. ಯು ಆರ್ ಬ್ರೇಕಿಂಗ್ ದ ಸೈಕಲ್ ಅಂತ ಬರ್ತಾ ಇದೆ. ಸೊ ಇನ್ನು ಏನಿದೆ ಮೆಸೇಜಸ್ ನಿಮಗೆ? ವಾಟ್ ಆರ್ ದ ಮೆಸೇಜಸ್? ನಿಮ್ಮ ಪಾತ್, ನಿಮ್ಮ ಲೈಫ್ ಪಾತ್, ನಿಮ್ಮ ಲೈಫ್ ಜರ್ನಿನಲ್ಲೂ ಕೂಡ ನೀವೊಂದಷ್ಟು ಉತ್ತರಗಳನ್ನ ಕಾಣುವಂಥ, ನೋಡುವಂಥ, ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ನಿಮ್ಮ ಲೈಫಿಗೆ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಯಾವ ವಿಷಯದಲ್ಲಿ ನೀವು ಒಂದು ಗೊಂದಲದಲ್ಲಿದ್ರಿ, ಕ್ಲಾರಿಟಿ ಸಿಗುತ್ತೆ. ಮತ್ತೊಂದು ಅಷ್ಟು ಸತ್ಯಗಳು, ಕಹಿಯಾದ ಸತ್ಯಗಳು ನಿಮ್ಮ ಲೈಫ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಿಮಗೆ ನೋವಾಗುತ್ತೆ. ಆದರೂ ಕೂಡ ಇದು ನಿಮಗೆ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ವಿತಿನ್ 3 ವೀಕ್ಸ್ ನೀವು ಒಂದಷ್ಟು ಸತ್ಯಗಳ ಬಗ್ಗೆ ನಿಮ್ಮ ಲೈಫ್ನಲ್ಲಿ ತಿಳ್ಕೊಳ್ತೀರಾ. ಆ ಒಂದು ವಿಷಯದಲ್ಲಿ ನೀವು ಅಫ್ಕೋರ್ಸ್ ನಿಮ್ಮ ಲೈಫ್ ಡಿಸಿಷನ್ಸ್ ಕೂಡ ಚೇಂಜ್ ಆಗುತ್ತೆ. ನೀವು ಬದಲಾಗ್ತೀರಾ ಬಿಕಾಸ್ ಆಫ್ ದೋಸ್ ಟ್ರೂತ್. ಸತ್ಯಗಳಿಂದ ನಿಮ್ಮ ಲೈಫ್ನಲ್ಲಿ ನೀವು ಒಂದು ನಿಲುವಿಗೆ ಬರ್ತೀರಾ. ಸೊ ಇನ್ನು ಏನೇನು ಮೆಸೇಜಸ್ ಇದೆ?
ನಾನು ಇನ್ನೂ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ನಲ್ಲಿ ಒಂದು ಒಂದು ಸ್ಪೇಸ್ ಇದೆ. ಅಂದರೆ ಏನೂ ಇಲ್ಲವೇನೋ ನನ್ನ ಲೈಫಲ್ಲಿ, ಆ ಥರದ್ದು ಒಂದು ಹತಾಶೆ ನಾನು ನೋಡ್ತಾ ಇದ್ದೀನಿ. ಲೈಫ್ ಬಗ್ಗೆ ಏನೋ ಒಂದು ನಿಮಗೆ ಹ್ಯಾಪಿನೆಸ್ ಇಲ್ಲ, ಅಥವಾ ನಿಮ್ಮ ಲೈಫ್ನಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಆ ಒಂದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ನಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿದ್ದೀರಾ ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಸೊ ದೆರ್ ಇಸ್ ಅ ಹೋಲ್ ಇನ್ ಯೋರ್ ಹಾರ್ಟ್ ಅಂತೀವಲ್ಲ, ಹಾಗೆ ನಿಮಗೆ ಆ ಒಂದು ಅನುಭವ ಆಗ್ತಾಯಿದೆ. ಎಲ್ಲ ಇದ್ದರೂ ಕೂಡ ಏನೂ ಇಲ್ಲ ಅನ್ನುವಂಥ ಒಂದು ಅನುಭವ ಆಗ್ತಾಯಿದೆ. ಮತ್ತು ದಾರಿಯಲ್ಲಿ ನಿಮ್ಮ ಲೈಫ್ ದಾರಿಯಲ್ಲಿ ನಿಮಗೆ ಏನೋ ಒಂದು ಕತ್ತಲು, ಅಥವಾ ನಾನೊಬ್ಬಳೇ ನನ್ನ ಲೈಫಿಗೆ ಸಪೋರ್ಟಿವ್ ಯಾರೂ ಬರೋದಿಲ್ಲ, ನನ್ನ ಲೈಫ್ಗೆ ಯಾರೂ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿನ ಕೊಡೋದಿಲ್ಲ, ಪಾಸಿಟಿವ್ ಸಪೋರ್ಟ್ನ ಕೊಡೋದಿಲ್ಲ. ಹಾಗೆ ನಿಮಗೆ ಜನರ ಬಗ್ಗೆನೂ ಒಂದಷ್ಟು ಅಸಮಾಧಾನಗಳಿದೆ. ಜನರು ನಿಮಗೆ ಸ್ಪಂದಿಸ್ತಾ ಇರುವಂಥ ರೀತಿ ನೋಡ್ತಿದ್ರೆ ನಿಮಗೆ ಬೇಜಾರಾಗ್ತಾ ಇದೆ. ಅದರಿಂದ ನೀವು ಜನರಿಂದ ದೂರ ಇರೋದೇ ಬೆಟರ್ ಅಂತ ಕೂಡ ಅಂದ್ಕೊಳ್ತಾ ಇರಬಹುದು. ಸಮ್ ಕೈಂಡ್ ಆಫ್ ಎನರ್ಜಿ ಐ ಆಮ್ ಪಿಕಿಂಗ್ ಲೈಕ್ ದ್ಯಾಟ್. ಕೆಲವರಿಗೆ ನಾನು ಇನ್ನೇನು ನೋಡ್ತಾ ಇದ್ದೀನಿ ಅಂದರೆ, ಕೆಲಸದಲ್ಲಿ ಒತ್ತಡ ಇದೆ, ಹಾಗೂ ಕೆಲಸದಲ್ಲಿ ಅಸೂಯೆ ನೋಡ್ತಾ ಇದ್ದೀನಿ. ಕೆಲವರಿಗೆ ಅಸೂಯೆ ನೋಡ್ತಾ ಇದ್ದೀನಿ, ಮತ್ತು ಜೆಲಸಿ. ಆ್ಯಸ್ ಐ ಟೋಲ್ಡ್, ನಿಮ್ಮ ಹತ್ರನೇ ಇರ್ತಾರೆ, ಆದರೆ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ. ಆ ಥರ ಎಲ್ಲ ಇತ್ತೀಚೆಗೆ ಅನುಭವಗಳಾಗ್ತಾ ಇದೆ. ಆದರೆ ಒಂದು ಇಂಡಿಕೇಷನ್ ಏನು ಬರ್ತಾ ಇದೆ ಯೂನಿವರ್ಸಿಂದ ಅಂದರೆ, ಅದು ಜಾಸ್ತಿ ದಿನ ಇರೋದಿಲ್ಲ, ಪಾಸ್ ಆಗುತ್ತೆ. ಈ ಥರದ್ದು ಒಂದು ಟಫ್ ಸೈಕಲ್ ಪಾಸ್ ಆಗುತ್ತೆ ಅಂತ ಕೂಡ ನಿಮಗೆ ಮೆಸೇಜ್ ಬರ್ತಾ ಇದೆ. ಬಿಕಾಸ್ ಯಾವಾಗ ನಿಮಗೆ ಯೂನಿವರ್ಸಿಂದ ಈ ಥರ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇದೆ ಅನ್ನುವಂಥ ಅಶ್ಯೂರೆನ್ಸ್ ಸಿಗುತ್ತೆ, ಆ ಥರ ಆಗ್ತಾ ಇದೆ ಅಂತ ಒಂದು ಇಂಡಿಕೇಷನ್ ಸಿಗುತ್ತೆ, ಸೊ ನಿಮ್ಮ ಸೊಲ್ಯೂಷನ್ಗೂ ನೀವು ಹತ್ರ ಇದ್ದೀರಾ ಅಂತ ಅರ್ಥ. ಸೊ ಗೌರ್ಮೆಂಟ್ ಜಾಬ್ಗೆ ಯಾರು ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ, 3 ಅಟೆಂಪ್ಟ್ಸ್ನಲ್ಲಿ, ವಿತಿನ್ 3 ಅಟೆಂಪ್ಟ್ಸ್ನಲ್ಲಿ ನೀವು ಇದನ್ನು ಪಾಸ್ ಮಾಡ್ಕೊಳ್ತೀರಾ, ಒಂದೊಳ್ಳೆ ಜಾಬ್ ಸಿಗುತ್ತೆ ಅಂತ ಬರ್ತಾ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ನಿಮ್ಮ ಎಫರ್ಟ್ಸ್ ಹಾಕಿ, 100% ಹಾಕಿ. ನಾನು ವಿತಿನ್ 3 ಎಫರ್ಟ್ಸ್ನಲ್ಲಿ ನಿಮಗೆ ಎಕ್ಸಾಮ್ ನಿಮಗೆ ಪೂರಕವಾಗಿ ಆಗುತ್ತೆ ಅಂತ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಮತ್ತು ಇವಾಗ ನೀವೇನಾದರೂ ನೀರಿನ ವಿಷಯವಾಗಿ ಅಂದರೆ ಬಾವಿ ತೋಡೋದು, ಅಥವಾ ನೀರಿನ ಪ್ರಾಬ್ಲಮ್ಸ್ ಏನಾದರೂ ನಿಮ್ಮ ಫ್ಯಾಮ್ಲಿನಲ್ಲಿ ಅನುಭವಿಸ್ತಿದ್ದೀರಾ ಅಂದರೆ, ಆ ವಿಷಯವಾಗೂ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಬರ್ತಾ ಇದೆ. ಭೂಮಿ ವಿಷಯವಾಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ನೋಡ್ತಾ ಇದ್ದೀನಿ. ಭೂಮಿ ಹೂಡಿಕೆ ನೀವು ಮಾಡಬಹುದು. ಭೂಮಿ ಮೇಲೆ ನೀವೇನು ಇನ್ವೆಸ್ಟ್ ಮಾಡಿದ್ರೂ ಅದರಲ್ಲಿ ನೀವೇನು ಲಾಸ್ ಪಡೆಯೋದಿಲ್ಲ. ಆ್ಯಸ್ ಐ ಟೋಲ್ಡ್, ನೀರಿನ ಪ್ರಾಬ್ಲಮ್ಸ್ ಏನಾದರೂ ಕೆಲವರು ಅನುಭವಿಸ್ತಿದ್ದೀರಾ ಅಂದರೆ ಅದರಲ್ಲೂ ಪರಿಹಾರ ನಾನು ನೋಡ್ತಾ ಇದ್ದೀನಿ. ಬಾವಿ ತೋಡುವಂಥದ್ರಲ್ಲಿ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನೀರು ಸಿಗ್ತಾ ಇಲ್ಲ, ಅಥವಾ ಮನೇಲಿ ಇಂಪಾರ್ಟೆಂಟ್ ಆಗಿರುವಂಥ ನೀಡ್ಸ್ ಏನಿದೆ, ಆಹಾರ ಅಥವಾ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಆ ವಿಷಯಗಳಲ್ಲೂ ನಿಮಗೆ ನೆಮ್ಮದಿ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ನಾನೊಂದು ಸ್ಟಾರ್ ಸಿಂಬಲ್ನ ಈಗಲೇ ನೋಡಿದೆ. ಸ್ಟಾರ್ ಸಿಂಬಲ್ ಬಂದಿರೋದ್ರಿಂದ ಕೆಲವರಿಗೆ ಅದೃಷ್ಟ ನಿಮ್ಮ ಲೈಫ್ನಲ್ಲಿ ಬರುತ್ತೆ. ಬ್ಲೆಸ್ಡ್ ಪೀಪಲ್ ಅಂತಲೂ ಹೇಳ್ತೀನಿ. ಇವ್ರ ಲೈಫ್ನಲ್ಲಿ ಏನು ಹತಾಶೆ ನೋಡಿದ್ರಿ, ಅಥವಾ ಏನು ಸೋಲನ್ನು ಅನುಭವಿಸಿದ್ರಿ, ಆ ವಿಷಯವಾಗಿ ನೀವು ಮುಂದೆ ಬರ್ತೀರಾ ಅಂತ ಕೂಡ ಬರ್ತಾ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಒಂದು ವಿಷಯ ನಿಮಗೆ ತಲುಪಿದೆ, ಈ ಒಂದು ಮೆಸೇಜ್ ಬಂದಿದೆ, ನೀವೊಂದು ಸ್ಟಾರ್ ಅಂತ ನಿಮಗೊಂದು ಮೆಸೇಜ್ ಬರ್ತಾ ಇದೆ ಅಂದರೆ, ಇದು ಎಲ್ರಿಗೂ ಬರುವಂಥದ್ದಲ್ಲ. ಎಷ್ಟೋ ಕೋಟಿ ಜನ ಇದ್ದಾರೆ. ಆ ಕೋಟಿ ಜನರಲ್ಲಿ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ, ಇದು ದೈವದಿಂದ ಒಂದು ಕನ್ಫರ್ಮೇಷನ್ ಆಗಿದೆ. ಈ ಕೂಡಲೇ ಕ್ಲೇಮ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ, ಐ ಆ್ಯಮ್ ಅ ಸ್ಟಾರ್ ಆ್ಯಂಡ್ ಐ ಆಮ್ ವಿನ್ನಿಂಗ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಲೈಫ್ನಲ್ಲಿ ಆ ಥರದ್ದು ಒಂದು ತಿರುವು ನೋಡ್ತೀರಾ. ಸ್ಪೆಷಲ್ ಆಗಿ ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ಇಂಪ್ರೂವ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಮತ್ತು ರಿಲೇಷನ್ಶಿಪ್ ವಿಷಯವಾಗಿ ಒತ್ತಡಗಳನ್ನ ಅನುಭವಿಸ್ತಿದ್ರೆ, ನಿಮ್ಮ ಪಾರ್ಟ್ನರಿಂದ ನೀವು ದೂರ ಆಗಿದ್ದೀರಾ ಅಂದರೆ, ವಿತಿನ್ ವಿತಿನ್ 7 ವೀಕ್ಸ್, ವಿತಿನ್ 7 ವೀಕ್ಸ್
ಪರಿಹಾರ ಆಗೋದು ನೋಡ್ತಾ ಇದ್ದೀನಿ. 7 ವಾರದ ಒಳಗಡೆ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನಾದರೂ ಅಡೆತಡೆಗಳನ್ನ ಅನುಭವಿಸ್ತಿದ್ರೆ ಅದರಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ. ಸೊ ನಾನಿವಾಗ ಒಂದಷ್ಟು ಮೆಸೇಜಸ್ ಟ್ಯಾರೋ ಮುಖಾಂತರವಾಗೂ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಇನ್ನು ಏನು ಮೆಸೇಜಸ್ ನಿಮಗೆ ಸಿಗಲಿದೆ ಅಂತ ನೋಡೋಣ ದೈವದಿಂದ. ಲೆಟ್ಸ್ ಸಿ ವಾಟ್ ಎಲ್ಸ್. ಇನ್ನು ಯಾವ ಮೆಸೇಜಸ್ ಇದೆ ನಿಮಗೆ, ಇನ್ನು ಯಾವ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಯಾರು ಈ ವಿಡಿಯೋನ ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಆ ಟೈಮಿಂದನೇ ಅವ್ರಿಗೆ ಅಪ್ಲೈ ಆಗುತ್ತೆ. ಇದು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ನೀವು ಯಾವಾಗ ನೋಡಿದ್ರೂ ಕೂಡ ನಾನು ಆಗಲೇ ಹೇಳಿದ್ನಲ್ಲ, ಆ ಕ್ಷಣದಿಂದನೇ ನಾನು ಹೇಳುವಂಥ ವಿಷಯಗಳು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಆಗುತ್ತೆ. ವೈಲ್ಡ್ ಫ್ಲವರ್ಸ್ ಬರ್ತಾ ಇದೆ. ವೆನ್ ಯು ಅಲವ್ ಯೋರ್ ಸೆಲ್ಫ್ ಟು ಇಮ್ಯಾಜಿನ್ ವೈಲ್ಡ್ಲಿ ವರ್ಲ್ಡ್ಸ್ ಆರ್ ಕ್ರಿಯೇಟೆಡ್ ಅಂತ ಬರ್ತಾ ಇದೆ. ನೀವು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಈಸಿಯಾಗಿ ಹೌದು ನಾನು ಇದನ್ನು ಮಾಡ್ತೀನಿ ಅನ್ನುವಂಥ ವಿಶ್ವಾಸನ ಇಟ್ಕೊಂಡು ಮುಂದುವರಿತೀರಾ, ನಿಮ್ಮ ಲೈಫ್ನಲ್ಲಿ ಅಷ್ಟು ಸಕ್ಸಸ್ನ ನೀವು ಅನುಭವಿಸ್ತೀರಾ ಹಾಗೂ ಅಷ್ಟು ಮುಂದೆ ಹೋಗ್ತೀರಾ ಅಂತ ಬರ್ತಾ ಇದೆ. ಮನಿ ಮ್ಯಾಜಿಕ್ ಬರ್ತಾ ಇದೆ. ಇಟ್ ಈಸ್ ಇನ್ ಲಿಮಿಟಿಂಗ್ ಬಿಲೀಫ್ಸ್ ದಟ್ ಮ್ಯಾಜಿಕ್ ಗೋಸ್ ಟು ಡೈ. ಸೊ ನೀವು ನನ್ನ ಕೈಲಿ ಆಗುತ್ತಾ ಆ ಥರ ಒಂದು ಯೋಚನೆ ಅಥವಾ ಆ ಒಂದು ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ. ಸೆಲ್ಫ್ ಡೌಟ್ನ ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಹಾಕಕ್ಕೆ ಹೋದರೆ, ನೀವು ಮಾಡುವಾಗ ಇದು ನಾನು ಮಾಡ್ತೀನಾ, ಇದು ನನ್ನ ಕೈಲಿ ಸಾಧನೆ ಮಾಡೋಕ್ಕಾಗತ್ತಾ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಸಕ್ಸಸ್ ಆಗೋದಿಲ್ಲ, ನಿಮಗೆ ಫೇಲ್ಯೂರ್ ಆಗುತ್ತೆ. ಸೊ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಬರ್ತಾ ಇದೆ. ಮನಿ ಮ್ಯಾಜಿಕ್ ಅಂತ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ನಾನು ಇಂಪ್ರೂವ್ಮೆಂಟ್ ವಿತಿನ್ 4 to 5 ವೀಕ್ಸ್ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ ಸನ್ಸ್ಟೋನ್ ಬರ್ತಾ ಇದೆ. ಇನ್ ದ ಯುನಿಕ್ನೆಸ್ ಆಫ್ ಹೂ ಯು ಆರ್ ಲಿವ್ಸ್ ಅ ವರ್ಲ್ಡ್ ಯೆಟ್ ಟು ಬಿ ಡಿಸ್ಕವರ್ಡ್ ಬರ್ತಾ ಇದೆ. ನಿಮ್ಮ ಲೈಫ್ ಬಗ್ಗೆ ನೀವು ಇನ್ನೂ ಜಾಸ್ತಿ ತಿಳ್ಕೊಳ್ತೀರಾ, ಡಿಸ್ಕವರಿ ಮಾಡ್ತೀರಾ, ನಿಮ್ಮ ಸೆಲ್ಫ್ ಗ್ರೋತ್ ಆಗುತ್ತೆ, ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯದಲ್ಲಿ ನೋವು ಅನುಭವಿಸಿದ್ರಿ ಅದರಲ್ಲೂ ಕೂಡ ಒಂದು ಪಾಠ ಇದೆ, ಅದರಲ್ಲೂ ಒಂದಷ್ಟು ಕಲಿಕೆಗಳಿದೆ. ಸೊ ನೀವು ಇನ್ನು ಇಮೋಷ್ನಲಿ ಮೆಂಟಲಿ ಮೆಚೋರ್ಡ್ ಪರ್ಸನ್ ಆಗ್ತೀರಾ, ರೆಸ್ಪಾನ್ಸಿಬಲ್ ಆಗ್ತೀರಾ. ಲೈಫ್ ಲೆಸನ್ಸ್ನ ಕಲ್ತಿರೋದ್ರಿಂದ, ಮಾರಲ್ಸ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಲೈಫ್ ವಿಷಯಗಳಲ್ಲೂ ನೀವು ಡಿಸಿಷನ್ಸ್ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಏನಾದ್ರು ಅಡೆತಡೆಗಳು ಬಂದರೂ ಕೂಡ ನೀವು ಹ್ಯಾಂಡಲ್ ಮಾಡುವಂಥ ಪದ್ಧತಿ ಇದೆಯಲ್ಲ ಅದು ಬಹಳಷ್ಟು ಚೇಂಜ್ ಆಗುತ್ತೆ. ಫಾರ್ ಅ ಗುಡ್ ರೀಸನ್ ಅಂತ ಹೇಳ್ತಾ ಇದ್ದೀನಿ. ಗಾರ್ಡನ್ ಬೆಡ್ಸ್ ಬರ್ತಾ ಇದೆ. ಇದೆಲ್ಲ ಒಂದು ಫ್ರೂಟ್ಫುಲ್ ಕಂಡೀಷನ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಇಟ್ಸ್ ಡಿಫಿಕಲ್ಟ್ ಟು ಸಿ ಹೌ ಹಾರ್ಡ್ ಯು ಆರ್ ವರ್ಕಿಂಗ್ ವೆನ್ ಯು ಡೋಂಟ್ ಪ್ರೊವೈಡ್ ಸ್ಪೇಸ್ ಫಾರ್ ರಿಫ್ಲೆಕ್ಷನ್. ಸೊ ನೀವು ಅಂದ್ಕೊಳ್ತಿದ್ದೀರಾ ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಾಯಿದ್ದೀನಿ, ಆದರೆ ಆ ಎಫರ್ಟ್ಸಿಗೆ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನನಗೆ ಬೇಕಾಗಿರೋದು ಸಿಗ್ತಾ ಇಲ್ಲ. ನೀವು ಹಾಕ್ತಾನೇ ಇದ್ದೀರಾ ಎಫರ್ಟ್ಸ್, ಆದರೂ ನಿಮಗೆ ಬೇಕಾಗಿರುವಂಥ ಒಂದು ಔಟ್ಕಮ್ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನಾನು ಏನು ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ. ಸೊ ಆ ಪ್ರಶ್ನೆಯಿಂದ ಆಚೆ ಬನ್ನಿ. ಬಿಕಾಸ್ ನೀವು ತುಂಬ ಕ್ಲೋಸ್ ಆಗಿದ್ದೀರಾ ನಿಮ್ಮ ರಿಸಲ್ಟ್ಗೆ. ಸೊ ಈ ಟೈಮ್ನಲ್ಲಿ ಬಿಟ್ಕೊಡ್ಬಾರ್ದು, ಈ ಟೈಮ್ನಲ್ಲಿ ಕೈ ಬಿಡಬಾರ್ದು. ಇದು ಯಾವುದೇ ವಿಷಯ ಆಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು. ಅಂದರೆ ನೀವು ಯಾವ ಒಂದು ಪ್ರಯತ್ನ, ಒಂದು ಇದಾಗಬೇಕು ಅದಾಗಬೇಕು ಅಂತ ಪ್ರಯತ್ನಗಳು ಹಾಕ್ತಾ ಇದ್ದೀರಾ ಅದು ವ್ಯರ್ಥ ಆಗ್ತಾ ಇಲ್ಲ ಅಂತ ಕೂಡ ನಿಮಗೆ ಕನ್ಫರ್ಮೇಷನ್ ಬರ್ತಾ ಇದೆ. ಸ್ಟಾರ್ ಗೇಸಿಂಗ್ ಬರ್ತಾ ಇದೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ರೀಚ್ ಫಾರ್ ದ ಸ್ಟಾರ್ಸ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಸೆಲ್ಫ್, ಬಟ್ ಇಟ್ ಈಸ್ ಪಾಸಿಬಲ್ ಅಂತ ಬರ್ತಾ ಇದೆ. ಸೊ ನೀವೆಷ್ಟು ನಾನಿನ್ನು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂಥ ಒಂದು ಸ್ಟ್ರಾಂಗ್ ಆಗಿರುವಂಥ ಬಿಲೀಫ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡ್ಕೊಳ್ತೀರಾ, ಅದು ನಿಮ್ಮನ್ನ ಅಷ್ಟು ಮುಂದೆ ಲೈಫ್ನಲ್ಲಿ ತೊಗೊಂಡು ಹೋಗುತ್ತೆ ಅಂತ ಕೂಡ ನಿಮಗೆ ಇಂಡಿಕೇಷನ್ ಬರ್ತಾ ಇದೆ. ಸೊ ನಂಬಬೇಕಾಗತ್ತೆ, ಇದು ನನ್ನ ಕೈಲಿ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಗೆ ನೀವು ಬಂದಾಗ ಅಫ್ಕೋರ್ಸ್ ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು ನೀವು ಅಂತ ಬರ್ತಾ ಇದೆ. ನಾನು ಇನ್ನೂ ಒಂದಷ್ಟು ಮೆಸೇಜಸ್ ನಿಮ್ಮ ಲೈಫ್ಗೋಸ್ಕರನೇ ತೆಗಿತಾ ಇದ್ದೀನಿ. ಕೆಲವರಿಗೆ ಯಾವ ಮೆಸೇಜಸ್ ಇದೆ ಅಂತ ನೋಡೋಣ. ನಾನಿವಾಗ ಏನು ಮಾಡ್ತೀನಿ ಅಂದರೆ ಇದು ನಿಮ್ಮ ಗ್ರೂಪ್ ಮೆಸೇಜ್ ಅಂತ ಹೇಳ್ತೀವಿ, ಇದನ್ನು ಗ್ರೂಪ್ ಮೆಸೇಜಸ್ ಹೇಳ್ತಾ ಇದ್ದೀನಿ. ಸಾಲ್ಟ್ ರೀಡಿಂಗಿಂದ ನಿಮ್ಗೆ ಇನ್ನೂ ಏನೇನು ಮೆಸೇಜಸ್ ಬರಲಿದೆ ಅಂತ ನೋಡೋಣ. ಇಲ್ಲಿ ಮೂರು ಚಾಯ್ಸಸ್ ಇದೆ ಅಲ್ಲ, 1 2 3, ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಮೆಸೇಜಸ್ ಏನು ಅಂತ ನೋಡೋಣ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಈ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಏನು ಮೆಸೇಜಸ್ ಸಿಗಬೇಕಾಗಿದೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಲೈಫ್ ಕಡೆಗೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ.
ಸೊ ಮೊದಲನೇದು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡೋಣ ಏನು ಮೆಸೇಜ್ ಬರ್ತಾ ಇದೆ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಸೊ ಹೌದು, ಇರಿಟೇಷನ್ ಆಗ್ತಾ ಇದೆ, ನಿಮಗೆ ಏನೋ ಒಂದು ಭಾರ ನಿಮ್ಮ ತಲೆ ಮೇಲಿದೆ ಅನ್ನೋವಂಥ ನೋವು ಆಗ್ತಾ ಇದೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ಬೋದು, ತುಂಬ ಸ್ಟ್ರೈನ್ ಆಗ್ತಾ ಇರ್ಬೋದು. ಆದರೆ ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಆಗಿದೆ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಬರ್ತಾ ಇದೆ. ಹೌದು, ಈ ಟೈಮ್ನಲ್ಲಿ ನೀವೇನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್, ವೆಲ್ತ್ ಇಂಕ್ರೀಸ್ ಆಗುತ್ತೆ. ಸ್ಪೆಷಲಾಗಿ ಮನೆ ಕೀಸ್ ನೋಡ್ತಾ ಇದ್ದೀರಾ ಇಲ್ಲಿ ನೀವು. ಕೀಸ್ ಇರೋದ್ರಿಂದ ಮನೆ ವಿಷಯವಾಗಿ ಒಳ್ಳೆಯದಾಗತ್ತೆ. ಮನೆ ಕೊಂಡ್ಕೊಳ್ಳೋದು, ಫ್ಲ್ಯಾಟ್ ಕೊಂಡ್ಕೊಳ್ಳೋದು ಅಥವಾ ಲ್ಯಾಂಡನ್ನ ಖರೀದಿ ಮಾಡುವಂಥದ್ದು, ಇದೆಲ್ಲ ಟೈಮ್ ತುಂಬ ಚೆನ್ನಾಗಿದೆ, ನಿಮಗೆ ಫೇವರಬಲ್ ಆಗಿದೆ. ನೀವು ಸಾಲ ಮಾಡಿ ತೊಗೊಂಡ್ರೂ ಕೂಡ ಅದನ್ನ ತೀರಿಸುವಂಥ ಶಕ್ತಿ ನಿಮಗೆ ಸಿಗುತ್ತೆ. ಇದು ಫ್ಯಾಮ್ಲಿಗೋಸ್ಕರ ನೀವು ಮಾಡ್ತಾ ಇರೋದ್ರಿಂದ, ಇದು ನಿಮ್ಮೊಬ್ರಿಗೋಸ್ಕರ ಅಲ್ಲ, ಫ್ಯಾಮ್ಲಿಗೋಸ್ಕರ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇರೋದ್ರಿಂದ ಅದರಲ್ಲಿ ನೀವು ಗೆಲುವು ನೋಡ್ತೀರಾ ಅಂತ ಬರ್ತಾ ಇದೆ. ಡೆತ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ವಿಷಯ ನಿಮ್ಮ ಲೈಫಲ್ಲಿ ಕಳೆದು ಹೋಗುತ್ತೆ, ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಅದು ಏನೇ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಬ್ಬ ವ್ಯಕ್ತಿ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಾದರೂ ಡಿಸೀಸ್ಡ್ ಆಗಿದ್ರೆ ಅಥವಾ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ ಅಂದರೆ ಅವರ ಅಗಲಿಕೆ ನೋಡ್ತಾ ಇದ್ದೀನಿ. ಸೊ ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೋಬೇಕಾಗತ್ತೆ. ಇದು ಎಲ್ರಿಗೂ ಬರುವಂಥ ಮೆಸೇಜ್ ಅಲ್ಲ, ನಿಮಗೆ ಬಂದಿದೆ. ಒಟ್ಟಿನಲ್ಲಿ ಒಂದು ವಿಷಯ, ಒಬ್ಬ ವ್ಯಕ್ತಿ ಅಥವಾ ಒಂದು ಪರಿಸ್ಥಿತಿ ನಿಮ್ಮ ಲೈಫಿಂದ ಬಿಟ್ಟು ಹೋಗ್ತಾ ಇದೆ, ಅದರಲ್ಲಿ ಎಂಡ್ ನೋಡ್ತಿದ್ದೀರಾ ಅಂತ ಬರ್ತಾ ಇದೆ. ಸೊ ಎರಡನೇ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ. ಗುಡ್ ನ್ಯೂಸ್ ಬರ್ತಾ ಇದೆ. ಒಂದು ಮೇಲ್ ಮುಖಾಂತರವಾಗಿ ರಿಲೇಟೆಡ್ ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುಡ್ ನ್ಯೂಸ್ ಬರುತ್ತೆ, ಅಥವಾ ಒಟ್ಟಿನಲ್ಲಿ ಒಂದು ಮೆಸೇಜ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಆ ಮೆಸೇಜಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಅನುಭವ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಬೇಸಿಕ್ಲಿ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಕಾಯ್ತಾ ಇದ್ದೀರಾ ಅಂದರೆ ಆ ವಿಷಯದಲ್ಲಿ ನಿಮಗೆ ಸಕ್ಸಸ್ ಇದೆ. ಜಾಬ್ ರಿಲೇಟೆಡ್ ಇರ್ಬೋದು, ಜಾಬ್ ಆಫರ್ ಇರ್ಬೋದು, ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಯು ಹ್ಯಾಪಿನೆಸ್, ಆಯಿತಾ. ಮಾಸ್ಕ್ ಬರ್ತಿರೋದ್ರಿಂದ ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫಲ್ಲಿ ಕೆಲವರು ಇದ್ದಾರೆ, ಅವರು ಮುಖವಾಡ ಹಾಕ್ಕೊಂಡು ನಿಮಗೆ ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ಹಾಗೂ ನಿಮ್ಮನ್ನು ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಿಸುವಂಥದ್ದು. ಡಿಸೆಪ್ಷನ್ ಕಾರ್ಡ್ ಬರ್ತಿರೋದ್ರಿಂದ ಹೌದು, ಹಾಗೆಲ್ಲ ನಡೀತಾ ಇದೆ ಅಂತ ಬರ್ತಾ ಇದೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಹುಷಾರಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರು ಯಾವ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ, ಯಾವ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಲೈಫಿಗೆ ಬಂದು ನಿಮ್ಮ ಲೈಫಿನ ಏನಾದರೂ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ಅವ್ರು ಏನಾಗಿ ನಿಮ್ಮನ್ನು ತೋರಿಸ್ತಾ ಇದ್ದಾರೆ, ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ, ಅದು ಅವ್ರು ಹಾಗೆ ಇಲ್ಲ, ಆ ರೀತಿಯಾಗಿ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಮಾಸ್ಕ್ಡ್ ಪೀಪಲ್ ಇದ್ದಾರೆ, ಕೆಲವರು ಇದ್ದಾರೆ ನಿಮ್ಮ ಲೈಫ್ನ ಹಾಳಾಗಲಿ ಅಂತ ಒಂದು ಕೆಟ್ಟ ಪರಿಸ್ಥಿತಿಗೆ ದೂಡಕ್ಕೆ ನೋಡ್ತಾ ಇದ್ದಾರೆ, ಕೆಟ್ಟ ಅಡ್ವೈಸ್ ಕೊಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಅವ್ರು ಯಾರೇ ಆಗಿರ್ಬೋದು, ಹುಷಾರಾಗಿರಿ. ಸ್ಟ್ರೆಸ್ ಬರ್ತಿರೋದ್ರಿಂದ ಹೌದು, ನಿಮ್ಮ ಲೈಫ್ನಲ್ಲಿ ಪ್ರೆಸೆಂಟ್ ಒಂದು ಪ್ರೆಷರ್ ಇದೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಹೆಡೇಕ್ ಜಾಸ್ತಿ ಆಗ್ತಾ ಇದೆ. ಆದರೆ ಇದರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಒಂದು ಶಾಂತತೆಯನ್ನು ಬೆಳೆಸ್ಕೊಂಡ್ರೆ, ನಿಮ್ಮ ನೀಡ್ಸ್ ಕಡೆಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟರೆ ನೀವು ಇದರಿಂದ ಆಚೆ ಬರ್ತೀರಾ ಅಂತ ಬರ್ತಾ ಇದೆ. ಇದು ನಿಮ್ಮ ಮೆಸೇಜಸ್ ಆಗಿತ್ತು. ಥರ್ಡ್ ಕಾರ್ಡ್ ಪೈಲ್ ಮೆಸೇಜಸ್ ಏನು ಬರ್ತಾ ಇದೆ, ಕಾಂಪ್ರಮೈಸ್ ಬರ್ತಾ ಇದೆ. ಸೊ ಇವಾಗ ನೀವು ಈಗಿರುವಂಥ ಪರಿಸ್ಥಿತಿನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಎಲ್ಲ ವಿಷಯವನ್ನು ಗೆಲ್ಲುವ ಅವಶ್ಯಕತೆ ಇಲ್ಲ. ಒಂದೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ, ಫ್ಲೆಕ್ಸಿಬಲ್ ಆಗಿದ್ದರೆ ಅದು ಕೂಡ ಒಂದು ಜಯ ಆಗುತ್ತೆ. ರೀಕನ್ಸಿಲಿಯೇಷನ್ ಬರ್ತಿರೋದ್ರಿಂದ ಕೆಲವರು ನಿಮ್ಮ ಲೈಫಿಂದ ಹೋಗಿದ್ರೆ ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ಮಾತು ಬಿಟ್ಟಿದ್ರೆ, ಅವರಲ್ಲಿ ನೀವು ಒಂದು ಕಾಂಪ್ರಮೈಸ್ ಅಂದರೆ ನೀವಿಬ್ಬರು ಒಟ್ಟಿಗೆ ಬರ್ತೀರಾ, ಒಂದು ಅರ್ಥ ಆಗುವಂಥ ಒಂದು ಸಿಚುವೇಶನ್ಗೆ ಬರ್ತೀರಾ, ಇಬ್ಬರು ಒಟ್ಟಿಗೆ ಸೇರ್ತೀರಾ ಅಂತ ಬರ್ತಾ ಇದೆ. ಇಮ್ಯಾಜಿನೇಷನ್ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನೀವು ಎಷ್ಟು ಲೈಕ್ ಚೆನ್ನಾಗಿರಬೇಕು, ಆ ಥರ ಇರಬೇಕು ಎಲ್ಲ ನೋಡ್ತೀರಾ, ಆದರೆ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ಗೆ ಹೋಗ್ತೀರಾ. ಅಂದರೆ ನೀವು ಯೋಚನೆ ಮಾಡುವಂಥ ಶೈಲಿ ಮ್ಯಾಜಿಕಲ್ ಆಗಿದೆ, ಅರ್ಥ ಆಗುತ್ತೆ, ಹೌದು, ಒಂಥರ ಡ್ರೀಮಿ ಆಗಿದೆ, ಅರ್ಥ ಆಗುತ್ತೆ, ಆದರೆ ಆ್ಯಕ್ಷನ್ ಓರಿಯೆಂಟೆಡ್ ಆಗಿಲ್ಲ. ಸೊ ನೀವು ರಿಯಾಲಿಟಿಗೆ ಬರಬೇಕಾಗತ್ತೆ. ನಿಮ್ಮದೇ ಆದ ಒಂದು ಫ್ಯಾಂಟಸಿ ಲೋಕದಲ್ಲಿ ಇರೋದ್ರಿಂದ ಅದು ನಿಮಗೆ ಯಾವುದೇ ರೀತಿಯಾದ ರಿಸಲ್ಟ್ಸ್ ಆ್ಯಂಡ್ ರಿಟರ್ನ್ಸ್ ಕೊಡ್ತಾ ಇಲ್ಲ. ಇದರ ಅರ್ಥ ಏನಂದರೆ, ನೀವು ಒಂದು ಭ್ರಮಾಲೋಕದಲ್ಲಿದ್ದೀರಾ, ಭ್ರಮಾಲೋಕದಿಂದ ಆಚೆ ಬರಬೇಕಾಗತ್ತೆ. ಇದು ನಿಮ್ಮ ರಿಲೇಷನ್ಶಿಪ್ಗೆ ಕನೆಕ್ಟ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಪರ್ಸ್ನಲ್ ಲೈಫ್ ರಿಲೇಟೆಡ್ ಕನೆಕ್ಟ್ ಆಗ್ಬೋದು. ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನೀವು ರಿಯಾಲಿಟಿನ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಏನೋ ಆಗುತ್ತೆ ಅಂತ ಒಂದು ಭ್ರಮೆನ ಇಟ್ಕೊಂಡಿದ್ದೀರಾ, ಆದರೆ ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ರಿಸಲ್ಟ್ ಇಲ್ಲ ಅಂತ ತೋರಿಸ್ತಾ ಇದೆ. ರೆಡಿನೆಸ್ ಬರ್ತಾ ಇದೆ, ಪ್ರಿಪರೇಷನ್ ಮಾಡ್ಕೋಬೇಕು, ಅರೇಂಜ್ಮೆಂಟ್ ಮಾಡ್ಕೋಬೇಕು. ಯಾಕೆಂದರೆ ಒಂದು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಆಗುತ್ತೆ, ಅದರಿಂದ ನೀವು ಸ್ಟ್ರೆಂತ್ ಇಟ್ಕೋಬೇಕಾಗತ್ತೆ, ಅದನ್ನ ಗೆಲ್ಲುವ ಒಂದು ಸ್ಟ್ರೆಂತ್ ಇಟ್ಕೋಬೇಕಾಗತ್ತೆ. ಅದರಿಂದನೇ ನಿಮ್ಮ ಲೈಫ್ನಲ್ಲಿ ನೀವು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ. ಸೊ ರೆಡಿಯಾಗಿರಿ, ಚಾಲೆಂಜ್ಗೆ ರೆಡಿಯಾಗಿರಿ, ನಿಮ್ಮ ಲೈಫ್ನಲ್ಲಿ ಬರುವಂಥ ಬದಲಾವಣೆಗೆ ಅಂತ ಬರ್ತಾ ಇದೆ. ಇದೆಲ್ಲ ಗ್ರೂಪ್ ಮೆಸೇಜಸ್ ನಿಮ್ಗೆ ಏನು ಸಿಗಬೇಕೋ ಸಿಕ್ಕಿದೆ. ನಾನಿವಾಗ ಟೀ ಲೀಫ್ ಮೆಸೇಜಸ್ನು ಕೂಡ ನಿಮಗೋಸ್ಕರ ಮಾಡ್ತೀನಿ. ಇನ್ನು ಯಾವ ಮೆಸೇಜಸ್ ನಿಮಗೆ ತಲುಪಬೇಕಿದೆ ಅಂತ ಲೆಟ್ ಮೀ ಡೂ ಇಟ್ ಫಾರ್ ಯು. ಸಾಲ್ಟ್ ರೀಡಿಂಗ್ ಮುಖಾಂತರವಾಗಿ ನಿಮಗೆ ಬರುವಂಥ ಮೆಸೇಜಸ್ ಏನಿದೆ ಅಂತ ನೋಡೋಣ.
ಸೊ ಸೇಮ್ ನಾನು ಹಾಗೆ ಮಾಡ್ತೀನಿ, ಗ್ರೂಪ್ ರೀಡಿಂಗ್ಸ್ನೇ ಮಾಡ್ತೀನಿ ಇವಾಗ ನಾನು. ಇದು ಮೊದಲನೇದು. ಹಾಗೂ ಇದು ಎರಡನೇ ಗ್ರೂಪಿಗೆ 4 ಮೆಸೇಜಸ್, ಸ್ಪೆಷಲ್ ಮೆಸೇಜಸ್ ಬಂದಿದೆ, ಟೀ ಲೀಫ್ ಮೆಸೇಜಸ್. ಇದು 3ನೇ ಗ್ರೂಪಿಗೆ. ಸೊ ಇಲ್ಲಿ 3 ಕಾರ್ಡ್ ಪೈಲ್ಸ್ ಇದೆಯಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಇಂಡಿವಿಜುವಲ್ ಆಗಿ ಏನು ಮೆಸೇಜಸ್ ಬರಬೇಕಿದೆ ಅಂತ ನೋಡೋಣ. ಇಲ್ಲಿ 3 ಮೆಸೇಜಸ್ ಇದೆ, ಆಯಿತಾ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಮೊದಲನೇದು, ಎರಡನೇದು ಹಾಗೂ 3ನೇದು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಿಮಗೆ ಏನು ಮೆಸೇಜಸ್ ಬರ್ತಿದೆ ನೋಡೋಣ. ಟೈಗರ್ ಬರ್ತಾ ಇದೆ, ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್ ಅಂತ ಕೂಡ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇದಕ್ಕೆ ನೀವು ರೆಡಿಯಾಗಿರಿ, ಒಂದು ಚಾಲೆಂಜ್ ತೊಗೋಬೇಕು, ಏನೋ ಒಂದು ರಿಸ್ಕ್ ತೊಗೊಳ್ತಾ ಇದ್ದೀರಾ, ಅದರಿಂದ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತಲೇ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಫ್ಯಾಮಿಲಿ ಸಾರೋ ಬರ್ತಾ ಇದೆ, ವೀಪಿಂಗ್ ವಿಲೋ ಬರ್ತಾ ಇದೆ. ಸೊ ಲಾಸ್ಟ್ ಈ ಒಂದು ಪೈಲ್ನಲ್ಲಿ ಡೆತ್ ಕಾರ್ಡ್ ಬಂದಿತ್ತು, ಅಂದರೆ ಈ ರೀಡಿಂಗ್ ಮಾಡಿದಾಗ ಅವ್ರಿಗೆ ಈ ಒಂದು ಕಾರ್ಡ್ ಪೈಲ್ನಲ್ಲಿ ಡೆತ್ ಕಾರ್ಡ್ ಬಂದಿತ್ತು. ಸೊ ಅಫ್ಕೋರ್ಸ್ ನಿಮ್ಮನ್ನು ತುಂಬ ಪ್ರೀತಿಸುವಂಥವ್ರು, ನೀವು ಯಾರನ್ನ ಪ್ರೀತಿಸ್ತೀರ ಅವ್ರು ನಿಮ್ಮಿಂದ ಅಗಲ್ತಾ ಇದ್ದಾರೆ. ಓಕೆ, ಸಮ್ ಕೈಂಡ್ ಆಫ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ ನಾನು. ಸೊ ಪ್ರಿಪೇರ್ಡ್ ಆಗಿರಿ ಅದನ್ನ ಫೇಸ್ ಮಾಡೋಕ್ಕೆ. ರಿಂಗ್ ಬರ್ತಾ ಇರೋದ್ರಿಂದ ಮ್ಯಾರೇಜ್ ವಿಲ್ ಟೇಕ್ ಪ್ಲೇಸ್, ಇದು ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಬರ್ತಾ ಇದೆ. ಸೊ ಒಂದು ಬಿಸ್ನೆಸ್ ವಿಷಯವಾಗಿ ಅಗ್ರಿಮೆಂಟ್ ಆಗೋದು ಅಥವಾ ಲೈಕ್ ಮುಂದಿನ ಪಾರ್ಟ್ನರ್ಶಿಪ್ ಆಗೋದು, ಆ ಥರ ಏನೋ ನೋಡ್ತಾ ಇದ್ದೀನಿ ಕೆಲವರಿಗೆ ಮದುವೆ, ಎಂಗೇಜ್ಮೆಂಟ್, ಆ ಥರ ಒಳ್ಳೆಯ ನ್ಯೂಸ್ ಕೂಡ ನೋಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರುವಂಥವ್ರಿಗೆ ಆ್ಯಕ್ಸ್ ಬರ್ತಿರೋದ್ರಿಂದ ಫೋರ್ಸ್ ಇಸ್ ವರ್ಕಿಂಗ್ ಅಗೇನ್ಸ್ಟ್ ಯು. ಕೆಲವರು ನಿಮಗೆ ಒಳ್ಳೇದಾಗದೇ ಇರೋ ಹಾಗೆ ಏನೋ ಕೆಟ್ಟದನ್ನ ಬಯಸ್ತಾ ಇದ್ದಾರೆ. ಸೊ ಎಲ್ಲರೂ ನಂಬಕ್ಕೆ ಹೋಗಬೇಡಿ, ಸ್ವಲ್ಪ ದೂರ ಇಡಿ, ಸ್ವಲ್ಪ ಯೋಚನೆ ಮಾಡಿ ಅವ್ರು ಏನು ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಅವರ ಇಂಟೆನ್ಷನ್ ಏನಾಗಿದೆ ಅಂತ ಆ ವಿಷಯದಲ್ಲಿ ಹುಷಾರಾಗಿರ್ಬೇಕಷ್ಟೆ. ಸೊ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವಂಥವ್ರು ಸೆಕೆಂಡ್ ಸ್ಟಾಫ್ ಬರ್ತಾ ಇದೆ, ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಅ ಡಿಫಿಕಲ್ಟ್ ಟೈಮ್ ಅಂತ ಬರ್ತಾ ಇದೆ. ಇದರರ್ಥ ಏನು ಅಂದರೆ, ಹೌದು ನಿಮ್ಮ ಲೈಫ್ನಲ್ಲಿ ಕಷ್ಟಗಳು ಅಥವಾ ಏನಾದರೂ ಒಂದಷ್ಟು ಇಶ್ಯೂಸ್ ಇದೆ ಅಂದರೆ ನಿಮಗೆ ಪರಿಹಾರ ನಿಮಗೆ ದೈವದಿಂದ ಸಪೋರ್ಟ್ ಸಿಗುತ್ತೆ, ರಕ್ಷಣೆ ಸಿಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ. ಅದಾದ ನಂತರ ನೆಕ್ಸ್ಟ್ ಬರ್ತಿರೋದ್ರಿಂದ ಆ್ಯನ್ ಇಮೋಷ್ನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ಕೆಲವರಿಗೆ ಇದು ಕೂಡ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಮಗುವಿನ ವಿಷಯವಾಗಿ ಗುಡ್ ನ್ಯೂಸ್ ಇದೆ, ಪ್ರೆಗ್ನೆನ್ಸಿ ನ್ಯೂಸ್ ನೋಡ್ತಾ ಇದ್ದೀನಿ, ಹಾಗೂ ಫ್ಯಾಮಿಲಿ ಸೆಟ್ಲ್ ಆಗುವಂಥದ್ದು, ಮನೆ ತೊಗೊಳ್ಳುವಂಥದ್ದು, ಆ ಥರದ್ದು ಒಳ್ಳೆಯ ವಿಷಯ ಕೂಡ ನಡೆಯುತ್ತೆ, ಸೆಟ್ಲ್ ಆಗ್ತೀರಾ ನಿಮ್ಮ ಲೈಫ್ನಲ್ಲಿ. ಮತ್ತು ಇನ್ನು ಏನು ಮೆಸೇಜ್, ವಿಕ್ಟ್ರಿ ಇನ್ ಸಮ್ ಎಂಡೀವರ್ ಬರ್ತಾ ಇದೆ. ನಿಮ್ಮ ಲೈಫ್ಗೆ ಸಂಬಂಧಪಟ್ಟಾಗೆ ಒಂದು ವಿಷಯದಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಆಲ್ ದ ವೆರಿ ಬೆಸ್ಟ್. ಅದಾದ ನಂತರ ಪ್ಲೆಷರ್ ವಿತ್ ಅ ಕ್ಲೋಸ್ ಫ್ರೆಂಡ್ ಬರ್ತಾ ಇದೆ. ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಒಂದು ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಅವ್ರ ಜೊತೆ ಒಂದು ಒಳ್ಳೆಯ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತೀರಾ, ಅವ್ರ ಜೊತೆ ಎಲ್ಲೋ ಆಚೆ ಹೋಗೋದು, ಮೂವಿಗೆ ಹೋಗೋದು, ಆ ಥರದ್ದು ನಡೆಯುತ್ತೆ ಮುಂದೆ. ಗ್ಯಾರಂಟೀಡ್ ಸಕ್ಸಸ್ ಸ್ಟಾರ್ ಬಂದಿದೆ. ಸೊ ನಾನು ಇಲ್ಲೂ ನೋಡಿದ್ದೆ, ಸಾಲ್ಟ್ ರೀಡಿಂಗ್ನಲ್ಲಿ ಸ್ಟಾರ್ ನೋಡಿದ್ದೆ, ಅದೇ ನಿಮಗೆ ಬಂದಿರುವಂಥದ್ದು ಮೆಸೇಜ್. ಐ ಆಮ್ ಅ ಸ್ಟಾರ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ, ಹಾಗೂ ನಿಮಗೆ ಯಾವುದ್ರಲ್ಲಿ ಸಕ್ಸೀಡ್ ಆಗಬೇಕು, ನಿಮ್ಮ ಲೈಫ್ ಏರಿಯಾ ಯಾವ ವಿಷಯದಲ್ಲಿ ಸಕ್ಸಸ್ ಆಗಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಗ್ಯಾರಂಟೀಡ್ ಸಕ್ಸಸ್ ಬರ್ತಾ ಇದೆ. ಮತ್ತು ಅನ್ಸಕ್ಸಸ್ಫುಲ್ ಪ್ಲ್ಯಾನ್ಸ್ ಬರ್ತಾ ಇದೆ. ಸೊ ನೀವು ಪ್ಲ್ಯಾನಿಂಗ್ ಮಾಡುವಾಗ ಹುಷಾರಾಗಿ ಮಾಡಿ, ಯಾಕಂದರೆ ಎಲ್ಲ ಪ್ಲ್ಯಾನ್ಸ್ ಕೂಡ ಕ್ಲಿಕ್ ಆಗೋದಿಲ್ಲ. ಅದರಿಂದ ಒಂದು ಎಚ್ಚರಿಕೆ ಕಾರ್ಡ್ ಆಗಿದೆ. ಅದರಲ್ಲೇ ನೀವೇನಾದರೂ ಪ್ರಾಬ್ಲಮ್ ನೋಡ್ಬೋದು, ಯಾಕಂದರೆ ನೀವು ಕ್ಲಾರಿಟಿ ಇಲ್ಲದೆ ಏನಾದರೂ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ನೀವು ಸೋಲನ್ನು ನೋಡ್ತೀರಾ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ. ಸೊ ಹುಷಾರಾಗಿರಿ, ನೀವು ಮುಂದೆ ಹೆಜ್ಜೆಗಳು ಇಡೋವಾಗಲೂ, ಸ್ಟೆಪ್ಸ್ ಇಡೋವಾಗಲೂ ಹುಷಾರಾಗಿ ಮಾಡಿ ಯೋಚನೆ ಮಾಡಿ ಮುಂದೆ ಹೋಗಿ ಅಂತ ಬರ್ತಾ ಇದೆ. ಸೊ ಈ ಒಂದು ಥರ್ಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಕೀಪ್ ಯೋರ್ ಲೈಫ್ ಇನ್ ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ ಈಗ ಪ್ರೆಸೆಂಟ್ ಇಂಬ್ಯಾಲೆನ್ಸ್ನಲ್ಲಿದೆ. ತುಂಬಾ ಮೇ ಬಿ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಅಥವಾ ತುಂಬ ಸೋಂಬೇರ್ತನನ ನೋಡುವಂಥದ್ದು, ಲೇಸಿಯಾಗಿರೋದು, ಒಟ್ಟಿನಲ್ಲಿ ಏನೋ ಒಂದು ಇಂಬ್ಯಾಲೆನ್ಸಿಂದ ನಿಮ್ಮ ಲೈಫ್ನಲ್ಲಿ ನೀವು ಒಂದಷ್ಟು ವಿಷಯಗಳಲ್ಲಿ ನೋವು ಅನುಭವಿಸ್ತಿದ್ದೀರಾ. ಸೊ ಬ್ಯಾಲೆನ್ಸಿಗೆ ನೀವೇ ತರಬೇಕು, ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಆಗಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಗ್ರೇಟ್ ಗುಡ್ ಫಾರ್ಚ್ಯೂನ್ ಬರ್ತಾ ಇದೆ. ನಿಮಗೆ ಕ್ಲೋವರ್ ಕಾರ್ಡ್ ಬಂದಿದೆ, ಅದು 4 ಲೀಫ್ ಕ್ಲೋವರ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಅಫ್ಕೋರ್ಸ್ ನಿಮ್ಮ ಲೈಫ್ ವಿತಿನ್ 4 ಮಂತ್ಸ್ನಲ್ಲಿ ಬದಲಾಗುತ್ತೆ, ಹಾಗೂ ಗುಡ್ ಲಕ್ ಕಾರ್ಡ್ ಬರ್ತಾ ಇರೋದ್ರಿಂದ ಒಂದು ಲಕ್ಕಿ ಮೊಮೆಂಟ್ ಬರುತ್ತೆ, ಅದರಿಂದ ನೀವು ಸಕ್ಸಸ್ನ ನೋಡ್ತೀರಾ.
ಅದಾದ ನಂತರ ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು. ನಿಮ್ಮ ಎನಿಮೀಸ್ ಯಾರೇ ಆಗಿರ್ಬೋದು, ಅವರು ನಿಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದಾರೆ. ಸೊ ಅವರಿಂದ ನೀವು ಏನನ್ನು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಅವ್ರ ಕಣ್ಣೇ ಅದಕ್ಕೆ ಒಂದು ಪ್ರಾಬ್ಲಮ್ನ ಉಂಟು ಮಾಡ್ಬೋದು. ಕಂಟ್ರೋಲ್ ಯುವರ್ ಆ್ಯಂಗರ್ ಆರ್ ಯು ವಿಲ್ ಬಿ ಸಾರಿ ಅಂತ ಬರ್ತಾ ಇದೆ. ಸೊ ನಿಮ್ಮ ಕೋಪ ತಾಪಗಳನ್ನ ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಅದರಿಂದನೇ ನೀವು ರಿಲೇಷನ್ಶಿಪ್ನ ಕಳ್ಕೋಬಹುದು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಡೀಪ್ ಫ್ರೆಂಡ್ಶಿಪ್ ವಿತ್ ಸಮ್ವನ್ ಆಫ್ ದ ಸೇಮ್ ಸೆಕ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಹೊಸದಾದ ಫ್ರೆಂಡ್ಶಿಪ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ. ಒಂದೇ ಜೆಂಡರ್ ಅಂದರೆ ನೀವು ಇವಾಗ ಹುಡುಗ ಆಗಿದ್ರೆ ಒಂದು ಹುಡುಗ ಫ್ರೆಂಡ್ ಆಗಿರ್ಬೋದು, ಅಥವಾ ನೀವು ಹುಡುಗಿ ಆಗಿದ್ರೆ ಹುಡುಗಿ ಫ್ರೆಂಡ್ ಆಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಹಿತ ಅನಿಸುವಂಥ ಒಂದು ಫ್ರೆಂಡ್ಶಿಪ್, ಹೊಸದಾದ ಫ್ರೆಂಡ್ಶಿಪ್ ನಿಮ್ಮ ಲೈಫಿಗೆ ಆ್ಯಡ್ ಆನ್ ಆಗುತ್ತೆ ವಿತಿನ್ 2 months ಅಂತ ಬರ್ತಾ ಇದೆ. ಸೊ ಇದೆಲ್ಲ ನಿಮ್ಮ ಮೆಸೇಜಸ್ ಆಗಿತ್ತು ಬೇಸ್ಡ್ ಆನ್ ದ ಸಾಲ್ಟ್ ರೀಡಿಂಗ್ಸ್. ನಿಮಗೆ ಸಾಲ್ಟ್ ರೀಡಿಂಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್, ಬಿಕಾಸ್ 10 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅನ್ನುವಂಥ ಒಂದು ಆಶಯ ಇದೆ. ಇದಕ್ಕೆ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ಮ್ಯಾಟರ್ ಆಗುತ್ತೆ. ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ ವೀಡಿಯೋಸ್ನ, ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇದು ನನಗೆ ನಿಮ್ಮಿಂದ ಇದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಒಂದು ಸಣ್ಣದಾದ ರಿಕ್ವೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.